ಇಂತಹ ಕೆಟ್ಟ ಗುಣಗಳನ್ನು ಬಿಡದೇ ಇದ್ದರೆ ಜೀವನವೇ ಹಾಳಾಗುತ್ತೆ. ನಮ್ಮಲ್ಲಿರುವ ಕೆಟ್ಟ ಗುಣಗಳು ಸ್ವತಃ ನಮ್ಮ ವಿನಾಶಕ್ಕೆ ಕಾರಣವಾಗುತ್ತದೆ. ಅವುಗಳಿಂದ ನಾವು ಸಾಧ್ಯವಾದಷ್ಟು ಅಂತರವನ್ನು ಕಾಯ್ದುಕೊಳ್ಳಬೇಕು. ನಾವು ಯಾವ ಗುಣಗಳನ್ನು ಬಿಡದೇ ಇದ್ದರೆ ನಮ್ಮ ಜೀವನ ಹಾಳಾಗುತ್ತೆ ಗೊತ್ತಾ? ಇಂತಹ ಗುಣಗಳನ್ನು ದೂರ ಮಾಡಿದರೆ ಮಾತ್ರ ಜೀವನದಲ್ಲಿ ಸುಖ ಸಿಗುತ್ತದೆ. ನಮ್ಮಲ್ಲಿನ ಕೆಟ್ಟ ಅಭ್ಯಾಸಗಳು ನಮಗೆ ಜೀವನದಲ್ಲಿ ಯಶಸ್ಸು, ಅಭಿವೃದ್ಧಿ ಮತ್ತು ಗೌರವವನ್ನು ಪಡೆದುಕೊಳ್ಳಲು ಅವಕಾಶ ಮಾಡಿಕೊಡುವುದಿಲ್ಲ. ಹಾಗಾಗಿ ನಾವು ಅಂತಹ ಕೆಟ್ಟ ಅಭ್ಯಾಸಗಳಿಂದ ದೂರವಿರುವುದು ಉತ್ತಮ. ಕೆಟ್ಟ ಅಭ್ಯಾಸಗಳನ್ನು ತೊರೆದು ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದರಿಂದ ಯಶಸ್ಸನ್ನು ಸಾಧಿಸಬಹುದು. ಒಬ್ಬ ವ್ಯಕ್ತಿ ಯಶಸ್ವಿ ವ್ಯಕ್ತಿಯಾಗಬೇಕಾದರೆ ಇಂತಹ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬೇಕು ಎಂದು ಹೇಳಲಾಗುತ್ತದೆ. ಈ ಅಭ್ಯಾಸಗಳನ್ನು ಸಮಯಕ್ಕೆ ಸರಿಯಾಗಿ ಬಿಡದೇ ಇದ್ದರೆ ಒಬ್ಬ ವ್ಯಕ್ತಿಯು ಹಾಳಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. 1. ತನ್ನನ್ನು ತಾನೇ ಹೊಗಳಿಕೊಳ್ಳುವುದು. ತನ್ನನ್ನು ತಾನೇ ಹೊಗಳಿಕೊಳ್ಳುವುದರಲ್ಲಿ ಆಯಾಸಗೊಳ್ಳದ ಜನರು ವಿನಾಶದ ಹಾದಿಯನ್ನು ಹಿಡಿಯಲು ಪ್ರಾರಂಭಿಸುತ್ತಾರೆ. ಇಂಥವರು ತಮ್ಮನ್ನು ಹೊಗಳಿಕೊಳ್ಳುವುದರಲ್ಲಿ ತಾವು ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಹೊಗಳಿಕೆಯನ್ನು ವ್ಯಕ್ತಪಡಿಸುತ್ತಾರೆ. ಅಂತಹ ವ್ಯಕ್ತಿಯು ಭ್ರಮೆಯ ಸ್ಥಿತಿಗೆ ಬೀಳುತ್ತಾನೆ ಎಂದು ನಂಬಲಾಗಿದೆ. ಇದಕ್ಕಾಗಿಯೇ ಅವನು ವಿನಾಶದ ಹಾದಿಯಲ್ಲಿ ನಡೆಯುತ್ತಾನೆ. 2. ಅತಿಯಾದ ಕೋಪ. ಅನೇಕ ಜನರು ಪ್ರತಿ ವಿಷಯದಲ್ಲೂ ಕೋಪವನ್ನು ಮೊದಲು ವ್ಯಕ್ತಪಡಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತಾನು ಅರಿಯಾಗಿ ಆಗಿರಬಹುದು ಅಥವಾ ವಿನಾಕಾರಣ ಆಗಿರಬಹುದು ಅಥವಾ ಚಿಕ್ಕ ಪುಟ್ಟ ವಿಷಯಗಳಿಗೆ ಇರಬಹುದು ಕೋಪಗೊಳ್ಳುವುದನ್ನು ತಪ್ಪಿಸಬೇಕು. ಒಬ್ಬ ವ್ಯಕ್ತಿ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೋಪಗೊಳ್ಳುತ್ತಿದ್ದರೆ ಶೀಘ್ರದಲ್ಲೇ ಅವನು ವಿನಾಶದ ಹಾದಿಯನ್ನು ತಲುಪುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. 3. ಅಂಗವಿಕಲರಿಗೆ ಹಾನಿ ಮಾಡುವುದು. ಅನೇಕ ಜನರು ತಮ್ಮ ಅಹಂಕಾರದ ಅಮಲಿನಲ್ಲಿ ಕೆಲವೊಮ್ಮೆ ಅಂಗವಿಕಲರಿಗೆ ಹಾನಿ ಮಾಡುತ್ತಾರೆ. ಇಂತಹ ತಪ್ಪನ್ನು ಮಾಡುವುದು ಕ್ರೌರ್ಯದ ವರ್ಗದಲ್ಲಿ ಬರುತ್ತದೆ. ಇದನ್ನು ಮಾಡುವ ವ್ಯಕ್ತಿಯು ವಿನಾಶದ ಹಾದಿಯಲ್ಲಿ ಸಾಗಲು ಪ್ರಾರಂಭಿಸುತ್ತಾನೆ. 4. ಸ್ನೇಹಿತರೊಂದಿಗೆ ಅನುಚಿತವಾಗಿ ವರ್ತಿಸುವುದು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಿಜವಾದ ಸ್ನೇಹಿತರು ಸಿಗುವುದು ತುಂಬಾನೇ ಅಪರೂಪ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಚೆನ್ನಾಗಿ ವರ್ತಿಸಿ. ಏಕೆಂದರೆ ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಸ್ನೇಹಿತನನ್ನು ಹೊಂದಿದ್ದರೆ ಅವರು ನೀವು ಯಾವುದೇ ತಪ್ಪು ಮಾರ್ಗವನ್ನು ಅನುಸರಿಸುವುದನ್ನು ತಡೆಯುತ್ತಾರೆ. ಆದರೆ ನೀವು ಅವನೊಂದಿಗೆ ಅನುಚಿತವಾಗಿ ವರ್ತಿಸಿದರೆ ಅವನು ನಿಮ್ಮಿಂದ ದೂರ ಹೋಗಬಹುದು ಮತ್ತು ಅದು ನಿಮ್ಮ ವಿನಾಶಕ್ಕೂ ಕಾರಣವಾಗಬಹುದು. 5. ಪಾಪದ ಕೆಲಸ ಮಾಡುವುದು. ಯಾವ ಮನುಷ್ಯನೂ ಉತ್ಸಾಹದಲ್ಲಿ ಪಾಪ ಮಾಡಬಾರದು. ಏಕೆಂದರೆ ನೀವು ಇದನ್ನು ಮಾಡುವುದರಿಂದ ಕ್ಷಣಿಕ ಪ್ರಯೋಜನಗಳನ್ನು ಪಡೆಯಬಹುದು, ಆದರೆ ಅಂತಹ ಕ್ರಮಗಳು ನಿಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಯುವಂತೆ ಮಾಡುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ಸಮಯದಲ್ಲಿ ಅಂದರೆ ನೀವು ಉತ್ಸಾಹದಲ್ಲಿ ಪಾಪ ಮಾಡುತ್ತಿದ್ದರೆ ನೀವು ನಿಮ್ಮನ್ನು ವಿನಾಶದ ಹಾದಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದೀರಿ ಎಂದರ್ಥ.